ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಇನ್ನಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಯುಗಾದಿ ಹಬ್ಬದಲ್ಲಿ ನಮ್ಮನೇಲಿ ಏನು ಮಾಡ್ತಾರೆ, ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಈ ಒಂದು ವ್ಲಾಗಲ್ಲಿ ನಾನು ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಎಲ್ಲರ ಮನೇಲೂ ಸೆಲೆಬ್ರೇಟ್ ಮಾಡ್ತಾರೆ, ಸೇಮ್ ನಮ್ಮ ಮನೇಲೂ ಅದೇ ಥರ ಸೆಲೆಬ್ರೇಟ್ ಮಾಡ್ತಾರೆ. ಏನಾದರೂ ಡಿಫ್ರೆನ್ಸ್ ಏನಾದರೂ ಇರುತ್ತೆ ಏನೋ ಗೊತ್ತಿಲ್ಲ. ಸೊ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಷ್ಟು ಎಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ನ ನಾನು ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಇದು ಮಧ್ಯಾಹ್ನ ನಾನು ಮಾಡ್ತಿರಲ್ಲ, ಆ್ಯಕ್ಚುಲಿ ಬೆಳಗ್ಗೆನೇ ಆಲ್ರೆಡಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಈವ್ನಿಂಗಿಂದ ನಮ್ಮ ಹಬ್ಬ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಏನಿರಲ್ಲ, ಮಾಮೂಲಿ ಹಬ್ಬದಲ್ಲ ಏನೇನು ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಕೀಪ್ ವಾಚಿಂಗ್. ಈ ರಂಗೋಲಿನ ನಾನೇ ಬಿಟ್ಟಿದ್ದು, ಎಷ್ಟು ಗೊತ್ತೋ ಅಷ್ಟು ನಾನು ಟ್ರೈ ಮಾಡಿದ್ದೀನಿ. ನಾನು ಗೂಗಲಲ್ಲಿ ಸರ್ಚ್ ಮಾಡಿ, ಆಮೇಲೆ ನನ್ನ ತಮ್ಮ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ತಂದು ಇಟ್ಟಿದ್ದ. ನಾನು ಅದಕ್ಕೆ ಹಾಕ್ಕೊಡ್ತಿದ್ದೆ, ಅವನು ಕಟ್ಟಿ ಎಲ್ಲನೂ ಹಾಕ್ತಿದ್ದ. ಸೊ ನಾನು ನೋಡ್ತಿದ್ದೀನಿ, ಆ್ಯಕ್ಚುಲಿ ನಾನು ಅಲ್ಲಿ ನಿಂತ್ಕೊಂಡಾಗೆಲ್ಲ ಬರೀ ನಾನು ರಂಗೋಲಿನೇ ನೋಡ್ತಿದ್ದೆ, ಯಾರೇನು ಮಾಡಿಬಿಡ್ತಾರೆ ಅಂತ ಹೇಳಿ. ಆಮೇಲೆ ಪ್ರತಿಯೊಂದು ಅಷ್ಟೇ ತೋರಣ ಎಲ್ಲ ನಾನು ನನ್ನ ತಮ್ಮಗೆ ಬಿಟ್ಟಿದ್ರು. ಸೊ ನಾನಿಬ್ಬರು ಕಟ್ಟಿ ಎಲ್ಲ ಇದು ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಇನ್ನೂ ರೆಡಿನೇ ಆಗಿರಲಿಲ್ಲ ಯುಗಾದಿಗೆ. ಆಗ್ತಾನೆ ಇದ್ದು ಇಬ್ಬರು ತೋರಣ ಗಿರಣ ಎಲ್ಲ ರೆಡಿ ಮಾಡಿ ಆಮೇಲೆ ಫ್ರೆಶಪ್ ಆಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಫೈನಲ್ ಈ ಥರ ರಿಸಲ್ಟ್ ಸಿಕ್ತು. ಹೂವು ಎಲ್ಲ ಹಾಕಿ ಹೂವು ರೇಟ್ ಅಂತೂ ಗಗನಕ್ಕೆ ಏರಿತ್ತು, ಕೈ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಸೀರಿಯಸ್ಲಿ ನಾವು ಎಷ್ಟು ನಮ್ಮಮ್ಮ ಬೈತಿದ್ರು, ಅಷ್ಟೆಲ್ಲ ಮುಚ್ಚಿದ್ರೆ ಅಷ್ಟೊಂದು ರೇಟ್ ಇತ್ತು ಅಂತ ಹೇಳಿ. ಬಟ್ ನನ್ನ ತಮ್ಮ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಡೋರು ಅಂತ ಹೇಳಿ ಹಿಂಗೆ ಮುಟ್ಸಿದ್ವಿ. ಆಮೇಲೆ ಅದು ದೇವ್ರ ಮನೆಗೆ ಇದು ತೋರಣನ ರೆಡಿ ಮಾಡ್ತಿದ್ವಿ. ದೇವ್ರ ಮನೆಗೆ ನನ್ನ ತಮ್ಮ ಎಲ್ಲ ಕಟ್ಟೋದು, ನಾವಿಬ್ಬರು ಹೆಲ್ಪ್ ಮಾಡಿಕೊಂಡು ನಾವಿಬ್ಬರು ವಹಿಸ್ಕೊಂಡು ಮಾಡ್ತಿದ್ವಿ. ನೆಕ್ಸ್ಟ್ ಬಂದು ಈ ಎಷ್ಟು 10 o'clock ಹತ್ತಿರ ನಮ್ಮ ಏರಿಯಾದಲ್ಲಿ ಏನು ಸಂಪ್ರದಾಯ ಅಂತ ಹೇಳಿದ್ರೆ, ಇಲ್ಲಿ ತಗೊಂಡು ಹೋಗ್ತಿದ್ರಲ್ಲ, ಇದನ್ನು ತಮಟೆ ಹೊಡ್ಕೊಂಡು ದೇವ್ರನ್ನ ಬಲಮುರಿಗೆ ತಗೊಂಡು ಹೋಗ್ತಾರೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವು ಇಲ್ಲಿ ನಮ್ಮಮ್ಮ ಎಡೆ ಇಕ್ಕಿ ನಾವು ಪೂಜೆ ಮಾಡ್ತೀವಿ. ನಮ್ಮ ಅಜ್ಜಿ ತಾತಂಗೆ ಯುಗಾದಿಗೆ ನಾವು ಎಡೆ ಇಕ್ತೀವಿ. ಸೊ ಪೂಜೆ ಅದು ದೇವರು ಮತ್ತೆ ವಾಪಸ್ಸು ಬಲಮುರಿಯಿಂದ ವಾಪಸ್ ಬರೋದ್ರೊಳಗಡೆ ನಾವು ಪೂಜೆ ಎಲ್ಲ ಮುಗ್ದಿರಬೇಕು. ಎಲ್ಲಿ ಮತ್ತೆ ನಾವು ಮಾರ್ನಿಂಗ್ ಟಿಫನ್ ಮಾಡಿ ಫ್ರೆಶಪ್ ಆಗಿ ಮತ್ತೆ ಆಲ್ರೆಡಿ ಇದಕ್ಕೆ ರೆಡಿ ಮಾಡ್ತಿದ್ವಿ. ನನ್ನ ತಮ್ಮ ಅಲ್ಲಿ ಮಲ್ಕೊಂಡು, ನಮ್ಮ ಗೆಸ್ಟ್ ಕೂಡ ಬಂದಿದ್ರು, ನಮ್ಮ ಮಾವನ ಮಕ್ಕಳೆಲ್ಲ ಇಲ್ಲೇ. ನಾನು ಇನ್ನೂ ಆಗ್ತಾನೆ ಫ್ರೆಶಪ್ ಆಗಿ ಏನು ನನಗೆ ನ್ಯೂ ಡ್ರೆಸ್ ಏನು ನಾನು ಹಾಕಿರಲಿಲ್ಲ, ಮಾಮೂಲಿ ಡ್ರೆಸ್ ಹಾಕ್ಕೊಂಡಿದ್ದೆ, ಎಲ್ಲಿ ಹೋಗಿರಲಿಲ್ಲ. ಸೊ ಅದಕ್ಕೆ ನನ್ನ ತಂಗಿನೂ ಕೂಡ ನಮ್ಮಮ್ಮನ ಇಬ್ಬರು ಕುತ್ಕೊಂಡು ಅದನ್ನ ರೆಡಿ ಮಾಡ್ತಾಯಿದ್ರು ಎಡೆ ಇಕ್ಕೋದಕ್ಕೆ. ಆಮೇಲೆ ನಾವು ವಡೆ ಮತ್ತು ಹೂರ್ಣ ಅಂದರೆ ದೇವ್ರಿಗೆ ಏನೇನು ಎಡೆಗೆ ಇಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಿದ್ವಿ. ನಮ್ಮ ಅಜ್ಜಿ ವಡೆ ಬೇಯಿಸ್ತಿದ್ರು. ಸೊ ಅವರೊಬ್ಬರೇ ಬೇಯಿಸಿದ್ರೆ, ನಮ್ಮಮ್ಮ ತಂಗಿ ಎಲ್ಲ ಅಲ್ಲಿ ಎಡೆಗೆ ಮಾಡ್ತಿದ್ರು. ಸೊ ನಾನು ವಡೆ ಬೇಯಿಸ್ತಿದ್ದೆ. ವಡೆ ಮತ್ತು ಒಬ್ಬಟ್ಟು ಇಬ್ಬರು ಸೇರ್ಕೊಂಡು, ನಾನು ನಮ್ಮ ಅಜ್ಜಿ ಸೇರಿಕೊಂಡು ಇಬ್ಬರು ಒಬ್ಬಟ್ಟನ್ನ ಬೇಯಿಸ್ತಾ ಇದ್ವಿ. ಫೈನಲಿ ವಡೆ ಎಲ್ಲ ಬೇಯಿಸಿ ಒಬ್ಬಟ್ಟೆಲ್ಲ ಬೇಯಿಸಿ ಎಡೆಗೆಲ್ಲ ಇಕ್ಕಿ ಆಲ್ರೆಡಿ ನಮ್ಮಪ್ಪ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅಲ್ಲಿ ಕಾಯಿನ ನಮ್ಮಪ್ಪ ಸರಿಯಾಗಿಟ್ಟಿರಲಿಲ್ಲ, ನಾವು ಒಬ್ಸರೇ ಮಾಡಿರಲಿಲ್ಲ. ಆಮೇಲೆ ನಾವು ಅಬ್ಸರ್ವ್ ಮಾಡಿ ಸರಿ ಮಾಡ್ಕೊಂಡ್ವಿ. ಅದು ಕಾಯಿನ ಸರಿಯಾಗಿ ಇಟ್ಟಿರಲಿಲ್ಲ ನಮ್ಮಪ್ಪ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಪೂಜೆ ಮಾಡಿ, ನನ್ನ ತಮ್ಮ ಪೂಜೆ ಮಾಡಿ, ನಾನು ಪೂಜೆ ಮಾಡಿ. ಜಾಸ್ತಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲ ವೀಡಿಯೋನೂ ನಾನೇ ಮಾಡಬೇಕು. ನಮ್ಮ ಮನೇಲಂತೂ ಯಾರೂ ಹೆಲ್ಪ್ ಮಾಡಲ್ಲ. ಇದಕ್ಕೆಲ್ಲ ಮಾತ್ರ ನಾನು ಯಾಕೆ ಮಾಡಿಕೊಡ್ಲಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮಮ್ಮ ಕಾಯಿನ ಬೈಕೊಂಡು ಸರಿ ಮಾಡಿದ್ರು, ಸರಿಯಾಗಿ ಇಟ್ಟಿಲ್ಲ ಅಂತ ಹೇಳಿ. ನಾವು ಯುಗಾದಿ, ದೀಪಾವಳಿ, ಏಕಾದಶಿ ಮತ್ತು ಮಾರಿ ಹಬ್ಬ ಎಲ್ಲದಕ್ಕೂ ಎಡೆ ಇಕ್ತೀವಿ, ನಾವು ಪೂಜೆ ಮಾಡ್ತೀವಿ. ಆ ಎಲ್ಲ ಎಡೆ ಇಕ್ಕಿದ್ಮೇಲೆ ಮಾಮೂಲಿ ಫ್ಯಾಮಿಲಿ ಎಲ್ಲ ಆಚೆ ಬಂದು, ತಾತ ಅಜ್ಜಿ ಬಂದು ತಿನ್ನಲಿ ಅಂತ ಹೇಳಿ ನಾವು ಆಚೆ ಇರ್ತೀವಿ. ಅವ್ರದ್ದೆಲ್ಲ ಆದ ತಕ್ಷಣ ಮಾಮೂಲಿ ಒಂದು 5-10 ಮಿನಿಟ್ಸ್ ಬಿಟ್ಟು ಕದ ತಟ್ಟಿ ಒಳಗಡೆ ಹೋಗಿ ಮಾಮೂಲಿ ಎಲ್ಲ ಕೂತ್ಕೊಂಡು ಪ್ರಸಾದನ ಏನಿದೆ ಅದನ್ನೆಲ್ಲ ಊಟ ಮಾಡ್ಕೊತೀವಿ. ನಮ್ಮ ಹಬ್ಬ ಆ್ಯಕ್ಚುಲಿ ಈ ಥರ, ನಾವು ಮಧ್ಯಾಹ್ನ ಊಟ ಮಾಡಲ್ಲ, ಎಡೆ ಇಕ್ಕಿದ ಮೇಲೆ ನಾವು ಎಲ್ಲರೂ ಊಟ ಮಾಡ್ತೀವಿ. ಸೊ ನಮ್ಮ ಗೆಸ್ಟ್ ಇಷ್ಟು ಬಂದಿದ್ದರು. ನಾನು ಹೇಳಿದ್ನಲ್ಲ ನೋಡಿ, ಬಲಮುರಿಗೆ ಅದು ದೇವ್ರು ತೊಗೊಂಡು ಹೋಗಿರ್ತಾರೆ ಅಂತ ಹೇಳಿ. ಅಲ್ಲಿ ಬಲಮುರಿಗೆ ನಾನು ಒಂದು ಸಣ್ಣ ಕ್ಲಿಪ್, ಅಂದರೆ ಯಾರು ಸ್ಟೇಟಸ್ಗೆ ಹಾಕಿರ್ತಾರಲ್ಲ, ಸೊ ಅದ್ರಲ್ಲಿ ನಾನು ಕ್ಲಿಪ್ ಮಾಡಿ ತೊಗೊಂಡಿರೋದು. ನಾನು ಆ್ಯಕ್ಚುಲಿ ಅಲ್ಲೆಲ್ಲ ಹೋಗಿಲ್ಲ.
ಆ ಥರ ಈ ಥರ ದೇವ್ರು ಬಂದು ಪೆಟ್ಟಿಗೆಲಿ ದೇವ್ರು ಇರುತ್ತೆ, ದೇವ್ರನ್ನ ತೊಗೊಂಬರ್ತಾರೆ. ಈ ದೇವ್ರು ತೊಗೊಂಬರ್ಬೇಕಾದ್ರೆ ಏನೇನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಬೇರೆ ಕಡೆ ನಾನು ನೋಡಿಲ್ಲ, ನಮ್ಮ ಏರಿಯಾದಲ್ಲಿ ಆ ಥರ ಮಾಡ್ತಾರೆ. ಅದು ಬರ್ತಿದೆ ಅಂದ ತಕ್ಷಣ ಹೇಳಿದರೆ ಎಲ್ಲರೂ ರೋಡೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ದೇವ್ರು ಬರ್ತಿದ್ದಂಗೆ ಮಲ್ಕೊಂಡ್ಬಿಡ್ತಾರೆ. ದೇವ್ರು ಏನಿದೆ ಅದೇ ದೇವ್ರ ಪೆಟ್ಟಿಗೆ ಇಟ್ಕೊಂಡಿರ್ತಾರಲ್ಲ, ಅವರು ದಟ್ಕೊಂಡು ಹೋಗಿರ್ತಾರೆ. ಅವ್ರಿಗೆ ಮಧ್ಯ ದೇವ್ರು ಬಂದಿರುತ್ತೆ. ದೇವ್ರು ಹೋಗ್ತಿದ್ದಂಗೆ ಆಲ್ಮೋಸ್ಟ್ ರೋಡಲ್ಲೆಲ್ಲ ಪಾನಕ ಮಜ್ಜಿಗೆ ಎಲ್ಲ ಹಂಚ್ತಿರ್ತಾರೆ. ನೋಡ್ತಾ ಇದ್ದೀರಿ, ಹಿಂಗೆ ಎಲ್ಲರೂ ಮಲಗಿದ್ದಾಗ ಫುಲ್ಲು ದಾಟ್ಕೊಂಡು ಹೋಗ್ತಾರೆ. ಒಬ್ಬೊಬ್ರು ದಾಟ್ಕೊತಾರೆ, ಒಬ್ಬೊಬ್ರು ದಾಟ್ಕೊಂಡು ಹೋಗಲ್ಲ. ಇದೆಲ್ಲ ಮಾಮೂಲಿ ಬೇರೆ ಕ್ಲಿಪ್ಸ್ನ ನಾನು ಹ್ಯಾಡ್ ಮಾಡಿದ್ದೀನಿ. ಈ ಥರ ಫುಲ್ಲು ಆಲ್ಮೋಸ್ಟ್ ಎಲ್ಲೆಲ್ಲಿ ದೇವ್ರು ಹೋಗುತ್ತೆ ಅಲ್ಲಿ ಪ್ರತಿ ಕಡೆನೂ ಇದೇ ಥರನೇ ಮಾಡ್ಕೊಂಡಿರ್ತಾರೆ. ಆಮೇಲೆ ದೇವ್ರು ಬಂದಂಗೆಲ್ಲ ಮಾಮೂಲಿ ಗೊತ್ತೇ ಇರುತ್ತೆ. ನಾವು ನೆಕ್ಸ್ಟು ನಾವು ಯುಗಾದಿಗೆ ಯಾವುದೂ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತೇಳಿ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಇಲ್ಲೇ ಹೆಬ್ಬಾಳು ದೇವಸ್ಥಾನಕ್ಕೆ, ಲಕ್ಷ್ಮೀಕಾಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ರಶ್ ಏನು ಇರಲಿಲ್ಲ, ಚೆನ್ನಾಗಿತ್ತು. ಒಟ್ಟಿನಲ್ಲೂ ಪೂಜೆ ಕೂಡ ಮಾಡಿದ್ದು, ಪ್ರಸಾದ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಬೇರೆ ಅಲ್ಲೇ ನಿಯರೆಸ್ಟ್ ದೇವಸ್ಥಾನ ಯೋಗಾನಂದ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನನ್ನ ಡಿಗ್ರಿ ಕಾಲೇಜ್ ಕಾಣಿಸ್ತು. ನಾನು ವೀಡಿಯೋ ಮಾಡಿಕೊಂಡೆ. ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ರಶ್ ಇದ್ದರು. ಯಾಕೆಂದರೆ ಅವತ್ತು ಯುಗಾದಿ, ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ರಶ್ ಇತ್ತು ಅಂತ. ಆದರೂ ನೆನ್ನೆ ಅಲ್ಲಿ ಬಂದವ್ರಿಗೆಲ್ಲ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಲಾಡು ಪ್ರಸಾದ ಮತ್ತು ಊಟ ತುಂಬ ಪುಳಿಯೋಗರೆ ಕೊಟ್ಟಿದ್ದರು. ಇಬ್ಬರು ತಿನ್ಕೊಂಡು ಇಬ್ಬರು ಎಲ್ಲರಿಗೂ ಕ್ಯಾಲೆಂಡರ್ ಕೊಟ್ಟಿದ್ರು. ಯಾಕೆಂದರೆ ಅವ್ರಿಗೆ ಹೊಸ ವರ್ಷ ಆಗಿರೋದ್ರಿಂದ ಯುಗಾದಿಗೆ ಯಾರೋ ಸ್ಪಾನ್ಸರ್ ಮಾಡುತ್ತೆ. ಸೊ ಕ್ಯಾಲೆಂಡರ್ ಎಲ್ಲ ಕೊಟ್ಟರು. ಅವತ್ತಿಗೆ ಎಂಡ್ ಮಾಡಿದ್ವಿ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ, ಅಂದರೆ ಇದು ಸೋಮವಾರದ ದಿನ. ನಮ್ಮದು ಈವ್ನಿಂಗ್ ಸ್ಟಾರ್ಟ್ ಆದರೆ ಹಬ್ಬ, ಅದ್ರ ನಾಳೆ ಮಧ್ಯಾಹ್ನ ಅಷ್ಟಲ್ಲಿ ಮುಗಿಯುತ್ತೆ. ಸೊ ಇದು ನಮ್ಮ ಏರಿಯಾ ದೇವಸ್ಥಾನದಲ್ಲೇ, ಮಾದೇಶ್ವರ ದೇವಸ್ಥಾನದಲ್ಲೇ ಕೊಂಡ ನಡೆಸ್ತಾರೆ. ಆ್ಯಕ್ಚುಲಿ ಮಾರ್ನಿಂಗು ಹುಲಿವಾನ ಅಂತ ಹೋಗುತ್ತೆ, ಬಟ್ ನಾನು ವೀಡಿಯೋ ಆಗಲಿಲ್ಲ, ನನಗೆ ಹೋಗೋಕ್ಕಾಗಲಿಲ್ಲ. ಸೊ ಇದು ಅಷ್ಟೇ, ನನಗೆ ಎಷ್ಟು ಕಾಣಿಸ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ.